ವಿಡಿಯೋ ಸ್ಟಾರ್ಟ್ ಮಾಡೋ ಮೊದಲು ನಿಮಗೆ ಒಂದು ವಿಷಯ ಹೇಳ್ತೀನಿ. ಏನಾಗುತ್ತೆ ಅಂದರೆ ತುಂಬ ಜನ ಫೋನ್ ಮಾಡಿ ಕೇಳ್ತಾರೆ, ಡೀಟೇಲ್ಸ್ ಕೇಳ್ತಾರೆ, ಜ್ಯುವೆಲ್ರಿ ಬಗ್ಗೆ ಎಷ್ಟಾಗುತ್ತೆ ಏನು ಅಂತ ಎಲ್ಲ ಕೇಳ್ತಾರೆ. ಆದರೆ ಆರ್ಡ್ರ್ ಕೊಡೋ ಅಷ್ಟೊತ್ತಿಗೆ ಮಾತ್ರ ಅವ್ರಿಗೆ ಏನೇನು ಯೋಚನೆ ಮಾಡ್ತಾರೆ ಗೊತ್ತಿಲ್ಲ. ನಾನು ಹೇಳಂದರೆ ನೀವು ಚಿನ್ನ ತಗೊಳ್ಳುವಾಗ ಏನು ಯೋಚನೆ ಮಾಡಬೇಡಿ, ತುಂಬ ಯೋಚನೆ ಮಾಡಬೇಡಿ. ನೀವೇನು ವೇಸ್ಟ್ ಮಾಡ್ತಿಲ್ಲ. ಒಂದು ವೇಳೆ ವೇಸ್ಟ್ ಆದರೆ ಏನಾಗುತ್ತೆ ಅಂದರೆ ಮೇಕಿಂಗ್ ಚಾರ್ಜ್ ಒಂದು ಬಿಟ್ಟರೆ ನಿಮ್ಗೆ ಬೇರೆ ಯಾವುದೇ ಥರ ನಿಮಗೆ ವೇಸ್ಟ್ ಆಗೋಲ್ಲ. ಅದನ್ನು ನೀವು ತಿಳ್ಕೊಳ್ಳಿ. ಯಾಕಂದರೆ ಏನೆಂದ್ರ ಮೇಲೆ ನಿಮ್ಮ ಹತ್ರ ಅಮೌಂಟ್ ಇದ್ದಾಗ ಏನು ವೇಸ್ಟ್ ಮಾಡ್ತೀರಾ. ಆದರೆ ಆ ವೇಸ್ಟ್ ಮಾಡೋ ಬದಲು ಚಿನ್ನದ ಮೇಲೆ ಹಾಕಿ ಚಿನ್ನದ ಮೇಲೆ ತಗೊಳ್ಳಿ. ಇವಾಗ ನಾನು ಹೇಳೋದಂದರೆ ಅದು ಏನಾಗಿರ್ಬೋದು, ನೀವು ನಿಮ್ಗೆ ಏನಾದರೂ ಇಷ್ಟ ಇದೆ, ಜ್ಯುವೆಲ್ರಿ ಇಷ್ಟ ಇದೆ, ಅದನ್ನು ಮಾಡಿಸ್ಕೊಂಡ್ಬಿಡಿ. ಅದನ್ನು ಬಿಟ್ಬಿಟ್ಟು ನೀವು ಮೇಕಿಂಗ್ ಚಾರ್ಜ್ ಎಷ್ಟು, ರೇಟ್ ಡೌನ್ ಆಗಿದೆಯಾ, ರೈಸ್ ಆಗಿದೆ, ಇವನ್ನ ಕಡಿಮೆ ಆಗುತ್ತಾ, ಜಾಸ್ತಿ ಆಗುತ್ತೆ, ಇದೆಲ್ಲ ಬಿಟ್ಬಿಡಿ. ರೇಟ್ಗಳ ಬಗ್ಗೆ, ಮೇಕಿಂಗ್ ಚಾರ್ಜ್ಗಳ ಬಗ್ಗೆ ಇವೆಲ್ಲ ಬಿಟ್ಬಿಟ್ಟು ದೊಡ್ಡದಾಗಿ ಮೇಕಿಂಗ್ ಚಾರ್ಜ್ ಕೊಡೋದಂದ್ರೆ ಏನು ಕೊಡ್ತೀರಾ, ಕಷ್ಟ ಬಿದ್ದಿರ್ತಾರೆ ಅವರು, ಕೆಲಸ ಮಾಡಿರ್ತಾರೆ, ಅದೇನಿದೆ ಅದು ಚಾರ್ಜ್ ಕೊಡ್ತೀರಾ, ಅಷ್ಟು ಬಿಟ್ಟರೆ ಇದರಲ್ಲಿ ಏನು ಸುಮ್ಮನೆ ಏನು ಕೊಡಲ್ಲ. ಮೇಕಿಂಗ್ ಚಾರ್ಜ್ ಸುಮ್ಮನೆ ಏನು ಕೊಡಲ್ಲ, ಕೆಲಸ ಮಾಡಿರ್ತಾರಲ್ಲ, ಎಷ್ಟು ಜನ ಕೆಲಸ ಮಾಡಿರ್ತಾರೆ, ಅದಕ್ಕೆ ನೀವು ಚಾರ್ಜ್ ಕೊಡ್ತೀರಾ. ಅದಕ್ಕೆ ನೀವು ಯೋಚನೆ ಮಾಡಬೇಡಿ ಮೇಕಿಂಗ್ ಚಾರ್ಜ್ ಜಾಸ್ತಿ ಆಗುತ್ತೆ, ಏನೋ ವೇಸ್ಟ್ ಆಗುತ್ತೆ ಅಂತ, ಇದೆಲ್ಲ ಯೋಚನೆ ಮಾಡಬೇಡಿ. G7 ನೀವು ಮಾಡೋ ಐಟಮ್ ಜ್ಯುವೆಲ್ರಿ ತೊಗೊಂಡಿದ್ದೀರಾ ಅಂದರೆ ಮೇಕಿಂಗ್ ಚಾರ್ಜ್ ಒಂದು ಬಿಟ್ಟರೆ ನಿಮಗೆ ಮತ್ತೆ ಮಾರುವಾಗ ಬೇರೆ ಯಾವುದೇ ಥರ ನಷ್ಟ ಬರಲ್ಲ. ಬೇರೆ ಜ್ಯುವೆಲ್ರಿ ಶಾಪ್ ಹೋಗ್ತಾರೆ, ನಿಮಗೆ ಏನೇನೋ ರೇಟ್ಗಳು ಏನೇನೋ ಎಲ್ಲ ಹಾಕ್ಬಿಟ್ಟು, ಎಲ್ಲ ಆಳು ಮೂಳು ಎಲ್ಲ ಹಾಕ್ಬಿಟ್ಟು ನಿಮಗೆಲ್ಲ ರೇಟ್ ಹಾಕ್ಬಿಟ್ಟು ಸುಮ್ಮನೆ ರೇಟ್ ರೈಸ್ ಮಾಡಿರಲ್ಲ. ನಮ್ಮ ಮೇಕಿಂಗ್ ಚಾರ್ಜ್ ಏನಿದೆಯೋ ಅದು ನಾವು ಮಾಡಿರ್ತೀವಿ. ಅದಕ್ಕೋಸ್ಕರ ನಾನು ಹೇಳೋದೇನೆಂದರೆ, ಜ್ಯುವೆಲ್ರಿ ಮಾಡಿಸ್ಕೊಳ್ಳುವಾಗ ತಗೊಳ್ಳುವಾಗ ಯೋಚನೆ ಮಾಡಬೇಡಿ. G7 ಬೇರೆ ಎಲ್ಲದ್ರ ಬಗ್ಗೆ ನಾನು ಹೇಳ್ತಿಲ್ಲ. ಬೇರೆ ಅಂಗಡಿ ಬಗ್ಗೆ, ಬೇರೆ ಅಂಗಡಿಯಲ್ಲಿ ತಗೊಳ್ಳಂಗಿದ್ರೆ ತಗೊಳ್ಳಿ, ಆದರೆ ರೀಸನಬಲ್ ಆಗಿ ಇರೋ ಅಂಗಡಿಗಳು ನಿಮ್ಗೆ ಗೊತ್ತೇ ಇರುತ್ತೆ, ಎಲ್ಲರೂ ತಗೊಳ್ಳಿ. ಆದರೆ ಜ್ಯುವೆಲ್ರಿ ತಗೊಳ್ಳೋಕೆ ಮಾತ್ರ ಯೋಚನೆ ಮಾಡಬೇಡಿ. ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದರೆ ಅದು ಒಳ್ಳೆ ಕೆಲಸ. ಅದ್ರ ಬಗ್ಗೆ ಏನು ಯೋಚನೆ ಮಾಡ್ದಿರ ಜ್ಯುವೆಲ್ರಿ ತಗೊಳ್ಳಿ, ಒಳ್ಳೆಯದು. ನಿಮಗೆಲ್ಲ ಕಷ್ಟಕ್ಕೂ ಸುಖಕ್ಕೂ ನಿಮ್ಮ ಜೊತೆ ಬರೋದು ಚಿನ್ನನೇ. ಇದನ್ನು ಮಾತ್ರ ಮೈಂಡಲ್ಲಿ ಇಟ್ಕೊಳ್ಳಿ. ತುಂಬ ಜನ ಏನು ಮಾಡ್ತಾರೆ, ಡಿಸೈನ್ಗಳು ನೋಡಿ ಇಷ್ಟ ಆಗಲ್ಲ ಅಂತಾರೆ, ಕೆಲವು ರೇಟ್ಗಳು ಜಾಸ್ತಿ ಇದೆ ಅಂತ ಹೇಳ್ತಾರೆ. ಇವೆಲ್ಲ ನೆಪಗಳು ಅಷ್ಟೇ, ಇವೆಲ್ಲ ಹೇಳ್ಕೊಳ್ಳಿಕ್ಕೆ. ನಿಮಗೆ ಮನಸ್ಫೂರ್ತಿಯಾಗಿ ನೀವು ಜ್ಯುವೆಲ್ರಿ ತಗೋಬೇಕು ಅಂದಾಗ ಇವೆಲ್ಲ ಅಡ್ಡ ಬರಲ್ಲ, ರೇಟ್ ಅಡ್ಡ ಬರಲ್ಲ, ಮೇಕಿಂಗ್ ಚಾರ್ಜ್ ಬರಲ್ಲ, ಅಂಗಡಿ ದೂರ ಇದೆ ಹತ್ರ ಇದೆ ಇದೆಲ್ಲ ಅಲ್ಲ, ಡಿಸೈನ್ ಇಷ್ಟ ಆಗಿಲ್ಲ ಇವೆಲ್ಲ ಏನೂ ಅಲ್ಲ. ಅದು ಹೇಳೋದ್ರೆ ಜ್ಯುವೆಲ್ರಿ ಇಷ್ಟ ಆಗಿದ್ದೀರ ನೀವು ಅದನ್ನು ಮಾಡಿಸ್ಕೊಂಡ್ಬಿಡಿ, ಒಳ್ಳೆಯದು. ಇವತ್ತು ನೀವು ಮಾಡಿಸ್ಕೊಂಡಿದ್ರೆ ಅದು ನಿಮ್ಮ ಹತ್ರ ಜ್ಯುವೆಲ್ರಿ ಇದ್ದೋಗಿರುತ್ತೆ, ಅದನ್ನು ನಿಮ್ಮ ಹತ್ರ ಮಾರಬೇಕಂದ್ರೆ ನಿಮ್ಮ ಮನಸ್ಸು ಬರಲ್ಲ. ಹಂಗಾಗಿ ನಿಮ್ಮ ಹತ್ರ ಇನ್ವೆಸ್ಟ್ಮೆಂಟ್ ಇದ್ದೇ ಇರುತ್ತೆ. ಅದನ್ನು ಏನೋ ಒಂದು ಒಳ್ಳೆ ಕೆಲಸಕ್ಕೆ ನಿಮಗೆ ಸಹಾಯ ಆಗುತ್ತೆ. ಇದು ವಿಷಯ. ಇನ್ನು ವಿಡಿಯೋ ನೋಡಿ. ವೆಲ್ಕಮ್ ಟು G7 ಫ್ರೆಂಡ್ಸ್. ನನಗೆ ಇವತ್ತು ನಾಗರ ಪೆಂಡೆಂಟ್ ಒಂದು ಆರ್ಡರ್ ಬಂದಿದೆ. ಈ ಜೋಮಾಲೆ ಗುಂಡು ಪ್ಲಸ್ ನಾಗರ ಪೆಂಡೆಂಟು ಮತ್ತು ಇದಕ್ಕೆ ವಾಲೆ ಎಲ್ಲ ಸೆಟ್ಟು ನೋಡ್ಬೋದು. ಇದಕ್ಕೆ ಮೊದಲು ನಾನು ಇದು ನಾಗರ ಪೆಂಡೆಂಟ್ ಮಾಡಿಸಿದ್ದೆ, ಆದರೆ ಪೆಂಡೆಂಟ್ ಮಾತ್ರ ತುಂಬ ಚೇಂಜಸ್ ಬಂದಿದೆ ಈಗ. ಏನಂದರೆ ನಾನು ಇದಕ್ಕೆ ಮೊದಲು ಮಾಡ್ತಿರೋ ನಾಗರ ಪೆಂಡೆಂಟ್ ಬಂದು ಸುಮಾರು ಅಂದರೆ ಒಂದು 6 ಗ್ರಾಮ್ ಹಂಗೆ ಬರ್ತಿತ್ತು. ಇದು ಬಂದು 8.5 ಗ್ರಾಮ್ ಹಂಗಾಗಿದೆ. ಅಂದರೆ ಕಾರ್ವಿಂಗ್ ವರ್ಕ್ ಎಲ್ಲ ಮತ್ತೆ ನಕಾಸ್ ವರ್ಕ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಲಕ್ಷ್ಮಿ ಅಂತೂ ಎಂಬೋಸಿಂಗ್ ಆಗಲಿ, ನಾಗರ ಆಗಲಿ, ಮತ್ತು ಸೈಡಲ್ಲಿ ಡಿಸೈನ್ ಆಗಲಿ ಎಲ್ಲ ತುಂಬ ಚೆನ್ನಾಗಿ ನೀಟಾಗಿ ಮಾಡಿದ್ದಾರೆ. ಮತ್ತು ಇದಕ್ಕೆ ಕಲ್ಲು ಬಂದಿರೋದ್ರಿಂದ ತೂಕ ಕೂಡ ಸ್ವಲ್ಪ ಜಾಸ್ತಿ ಆಗಿದೆ. ಮತ್ತು ಇದಕ್ಕೆ ಮೊದಲು ಮಾಡಿರೋ ನಾಗರ ಪೆಂಡೆಂಟು ತುಂಬ ಸಣ್ಣ ಸೈಜ್ ಇತ್ತು, ಇದು ತುಂಬ ದೊಡ್ಡ ಸೈಜಾಗಿ ಕಾಣುತ್ತೆ. ಅದಕ್ಕಿಂತ ಇದೊಂದು 30% ಅಷ್ಟು ಜಾಸ್ತಿನೇ ಇರುತ್ತೆ. ಇದಕ್ಕೆ ಮೊದಲು ನಾಗರ ಮಾಡ್ತಿರ್ತೀವಲ್ಲ ಅದಕ್ಕಿಂತ ಒಂದು 30% ಅಷ್ಟು ಸೈಜಲ್ಲೇ ತುಂಬ ದೊಡ್ಡದಾಗಿದೆ. ಮತ್ತು ಜೋಮಾಲೆ ಗುಂಡುಗಳು ಎಲ್ಲ ಸೇಮ್ ಮಾಮೂಲಿನೇ. ಇದಕ್ಕೆ ಮೊದಲು ಏನು ಮಾಡಿದ್ದೀವೋ ಅದೇ ಮಾಡಿದ್ದೀವಿ. ಮತ್ತು ಜೋಮಾಲೆ ಗುಂಡುಗಳು ಬಂದು ಇದಕ್ಕೆ ಬಂದು 20 ಗುಂಡು ಯೂಸ್ ಮಾಡಿದ್ದೀವಿ. ಮತ್ತು ಇದು ಗ್ರಾಮಿಗೆ ಬಂದು 4 ಬರುತ್ತೆ. ಇನ್ನು ಬರ್ತಾ ಸ್ವಲ್ಪ ಸಣ್ಣ ಸೈಜ್ ಕೂಡ ಹಾಕಿದ್ದೀವಿ. ಯಾಕಂದರೆ ನೆಕ್ ಹತ್ರ ಬರುವಾಗ ಸಣ್ಣ ಸೈಜ್ ಇದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಮಾತ್ರ. ಆದರೆ ಇದೇನು ದೊಡ್ಡ ಡಿಫ್ರೆನ್ಸ್ ಏನು ಗೊತ್ತಾಗಲ್ಲ, ಆದ್ರೂ ಸಣ್ಣ ಸೈಜ್ ಸ್ವಲ್ಪ ಹಾಕಿದೆ ಕೊನೆಯಲ್ಲಿ ಬರ್ತಾ. ಮತ್ತು ಲಕ್ಷ್ಮಿಗೆ ಕಸ್ಟಮರ್ ಕೊಟ್ಟಾಗ ಲಕ್ಷ್ಮಿಯಲ್ಲಿ ಶಾಂಪಲಲ್ಲಿ ಕಲ್ಲಿತ್ತು, ಕಲ್ಲು ಕೂಡ ಬಂದಿತ್ತು, ಒಂದು ಲೇಯರು, ಒಂದು ರೌಂಡು. ಆದರೆ ಅಷ್ಟು ಮಾಡಿದ್ಮೇಲೆ ಏನಾಯ್ತು ಅಂದರೆ ತೂಕದ ಸ್ವಲ್ಪ ಜಾಸ್ತಿ ಆಯಿತು, ಮತ್ತು ಸೈಜ್ ಕೂಡ ತುಂಬ ಹೆವಿ ಆಯಿತು. ಅದಕ್ಕೋಸ್ಕರ ವಾಲೆಗೆ ಮಾತ್ರ ಅಷ್ಟು ಕಲ್ಲೇನು ಬೇಡ ಅಂತೇಳಿ ಮತ್ತು ಇದು ಬೇರೆ ತಗೊಂಡಿದ್ವಿ, ಇದನ್ನು ಮಾಡಿಸಿದ್ವಿ. ಇದು ವಿಷಯ. ಮತ್ತು ಇದು ತೂಕ ಬಂದುಬಿಟ್ಟು ಇದು ಬಂದು ವಾಲೆ ಬಂದುಬಿಟ್ಟು ಒಂದು 5 ಗ್ರಾಮ್ ಅಷ್ಟು ಆಗುತ್ತೆ. ಮತ್ತು ಮಿಕ್ಕಿದ್ದೆಲ್ಲ 13 ಗ್ರಾಮ್ ಅಷ್ಟು ನಾಗರ ಪೆಂಡೆಂಟು ಮತ್ತು ಜೋಮಾಲೆ ಗುಂಡಿಗೆ 13 ಗ್ರಾಮ್ ಅಷ್ಟು ಆಗಿದೆ. ನೋಡ್ಬೋದು. ಇದು ಕಲರ್ ಏನಂದರೆ ಆಂಟಿಕ್ ಕಲರ್ ಮಾಡಿದ್ದೀವಿ. ಆಂಟಿಕ್ ಕಲರ್ ಮಾಡಿದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ಆಂಟಿಕ್ ಕಲರ್ ಮಾಡಿಲ್ಲ, ಗೋಲ್ಡ್ ಪಾಲಿಶ್ ಇದ್ದರೆ ಏನಾಗುತ್ತೆ ಅಂದರೆ ಈ ನಾಗರ ಎಲ್ಲ ಅಷ್ಟು ನೀಟಾಗಿ ಕಾಣಲ್ಲ. ಅದಕ್ಕೋಸ್ಕರ ಇದನ್ನು ಆಂಟಿಕ್ ಕಲರಲ್ಲೇ ಮಾಡಿರೋದು.
ಒಂಥರ ಹಳೆ ಐಟಮ್ ಥರ ಕಾಣುತ್ತೆ, ತುಂಬ ಚೆನ್ನಾಗಿರುತ್ತೆ ಇದು ವಿಷಯ. ಮತ್ತೆ ಏನಂದರೆ ನಿಮ್ಗೆ ಏನಾದರೂ ಈ ಥರ ಬೇಕಿದ್ರೆ ಬಂದು JCIನಲ್ಲಿ ಆರ್ಡರ್ ಮಾಡಿ. ಮತ್ತು ಇನ್ನೊಂದು ಏನಾದರೂ ಇದು ಆರ್ಡರ್ ಕೊಟ್ಟ ಮೇಲೆ ಮಿನಿಮಮ್ ಒಂದು 10 ದಿನದಿಂದ 15 ದಿನ ವೆಯ್ಟ್ ಮಾಡಬೇಕಾಗುತ್ತೆ. ಯಾಕಂದರೆ ಇದು ಮತ್ತೆ ಇದು ಕೂಡ 916 ಹಾಲ್ಮಾರ್ಕಲ್ಲೇ ಮಾಡಿರೋದು. ಮತ್ತು ಇದಕ್ಕೆ ಮೇಕಿಂಗ್ ಚಾರ್ಜ್ ಬಂದು ಕಡಿಮೆನೇ ಇರುತ್ತೆ, ಅದು ಕಡಿಮೆ ಅಂತ ಹೇಳ್ತೀನಿ. ಆದರೆ ಅದು ನಾನು ವಿಡಿಯೋದಲ್ಲಿ ಹೇಳಂಗಿಲ್ಲ, ಯಾಕಂದರೆ ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಅನ್ನೋಕ್ಕೋಸ್ಕರ ಮೇಕಿಂಗ್ ಚಾರ್ಜ್ ಕಡಿಮೆ ಇರುತ್ತೆ, ಅದೊಂದು ಹೇಳ್ತೀನಿ. ಮತ್ತು ಇದಕ್ಕೆ ಕೂಡ ಹಾಲ್ಮಾರ್ಕ್ ಮತ್ತು ಕಾರ್ಡ್ ಹಾಕಿ ಕೊಡ್ತೀನಿ ಕಸ್ಟಮರಿಗೆ. ಇನ್ನೇನಿಲ್ಲ, ನಿಮ್ಗೆ ಏನಾದರೂ ಈ ಥರ ಇದ್ದರೆ ಬಂದು JCIನಲ್ಲಿ ಆರ್ಡರ್ ಮಾಡಿ. ಮೊದಲೇ ಫುಲ್ ಅಮೌಂಟ್ ಕೊಡಬೇಕಾಗುತ್ತೆ ನಿಮಗೆಲ್ಲ. ಆದರೆ ನಾಗರ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ನಾಗರ ಪೇಮೆಂಟು ತುಂಬ ಹೈಲೈಟಾಗಿ ಕಾಣ್ತಿದೆ. ಲಕ್ಷ್ಮಿ ಆಗಲಿ ಮತ್ತು ಕಾರ್ವಿಂಗ್ ವರ್ಕ್ ಆಗಲಿ ತುಂಬ ಚೆನ್ನಾಗಿದೆ. ನಿಮಗೆ ಏನಾದರೂ ಈ ಥರ ಬೇಕಿದ್ರೆ ಬಂದು JCIನಲ್ಲಿ ಆರ್ಡ್ರ್ ಮಾಡಿ, ಅಷ್ಟೇ ವಿಷಯ. ಮತ್ತು ವಾಲೆ ತುಂಬ ಲೈಟ್ ವೆಯ್ಟ್ ಇದೆ, ತುಂಬ ಸೈಜ್ ದೊಡ್ಡದಿದೆ, ಆದರೂ ಕೂಡ ಲೈಟ್ ವೆಯ್ಟ್ ಇದೆ. ಏನಂದರೆ ಇದು ಬರೀ 4.5 ಗ್ರಾಮಿಂದ 5 ಗ್ರಾಮ್ ಅಷ್ಟು ಆಗುತ್ತೆ. 5 ಗ್ರಾಮ್ಗೆ ಅಂದರೆ ಇಷ್ಟು ದೊಡ್ಡ ಸೈಜ್ ಬಂದಿರೋದು ಗ್ರೇಟ್, ಅಷ್ಟೇ. ಮಿಸ್ ಮಾಡಬೇಡಿ. ಮತ್ತು ನಾನು ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ, ವಾಟ್ಸಪ್ ಮಾಡಿ ಏನಾದರೂ ಬೇಕಿದ್ದರೆ. ತೂಕ ಇದಕ್ಕಿಂತ ಕಡಿಮೆ ಅಂತೂ ಆಗಲ್ಲ, ಯಾಕಂದರೆ ಇವಾಗ 13 ಗ್ರಾಮ್ ಬರೀ ಇದು ಮಾತ್ರ ಬೇಕಂದ್ರೆ 13 ಗ್ರಾಮ್ ಬೇಕಾಗುತ್ತೆ. ಇದಕ್ಕೆ ಸೆಟ್ ಮಾಡಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಯಾಕಂದರೆ ಇದು ಒಂದೇ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ, ಇದಕ್ಕೆ ವಾಲೆ ಇದ್ರೇ ಚೆನ್ನಾಗಿರುತ್ತೆ. ಯಾಕಂದರೆ ಇದು ಹಾಕ್ಕೊಂಡ್ರೆ ಸೆಟ್ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಒರಿಜಿನಲಾಗಿ ಪಾಲಿಶ್ ಇರೋದು. ಇದು ಆಂಟಿಕ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಈ ಥರ ಡಲ್ಲಾಗಿ ಕಾಣುತ್ತೆ. ಈ ಡಲ್ಲಾಗಿ ಕಾಣೋದೆಲ್ಲ ಕೆಲಸ ಎತ್ತಿ ಕಾಣಬೇಕಂದ್ರೆ ಈ ಥರ ಡಲ್ಲಾಗಿ ಆಂಟಿಕ್ ಮಾಡಿದ್ರೆ ಅದು ಚೆನ್ನಾಗಿ ಬರೋದು, ಇಷ್ಟೇ ವಿಷಯ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ನೆಕ್ಸ್ಟ್ ಟೈಮ್ ವೀಡಿಯೋಸ್ ಏನಾದ್ರು ನೋಡಬೇಕಂದ್ರೆ ಮತ್ತು ಹಳೆ ವೀಡಿಯೋಗಳೆಲ್ಲ ನೋಡಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನಿಮ್ಗೆ ನೋಟಿಸ್ ಬರ್ತಿರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದು. ಥ್ಯಾಂಕ್ ಯು.